ಈಗಾಗಲೇ RCB ಪ್ಲೇ ಆಫ್ ಹಂತಕ್ಕೆ ತಲುಪಿದ್ದು ಅಭಿಮಾನಿಗಳಲ್ಲಿ ತುಂಬಾನೇ ಸಂತೋಷ ತಂದಿದೆ ಅನ್ನೋದ್ರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ಹಬ್ಬನೇ ಅಂತಿದ್ದಾರೆ RCB ಫ್ಯಾನ್ಸ್ ಎಲ್ಲ. ಈ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾತು ಕೇಳೋಣ ಬನ್ನಿ. ಹ್ಯಾಟ್ಸ್ ಆಫ್ 6 ಮ್ಯಾಚಸ್ ಕ್ರೇಜಿ ಆಗಿ ಆಡಿದ್ರು. ನಮಗ್ ಕಪ್ಪೇನ್ ಬೇಡ, ಎಂಟರ್ಟೈನ್ಮೆಂಟ್ ಸಿಕ್ತು. ಅಮೇಸಿಂಗ್ ಆಗಿ ಆಡಿದ್ರು. ಅಮೇಸಿಂಗ್ ಧೋನಿಗೆ ಒಳ್ಳೆ ಫೇರ್ವೆಲ್ ಕೊಟ್ಟಿದೀವಿ. ವಿ ಬಿಲೀವ್ ಇನ್ RCB ಅಂತ ನಾವು ಬ್ಯಾನರ್ ಮಾಡಿದ್ವಿ. ನಮ್ಮ ಟೀಮ್ RCB ಅಂತ ಬ್ಯಾನರ್ ಮಾಡಿದ್ವಿ. ಇವತ್ತು RCB ಫಾರ್ ಎವರ್ ಅಂತ ಬ್ಯಾನರ್ ಮಾಡ್ಕೊಂಡ್ಬಿಟ್ಟಿದ್ವಿ ನಮ್ಮ ಟೀಮ್ RCB ಫ್ಯಾನ್ ಕ್ಲಬ್ ಕಡೆಯಿಂದ. ಆ 3 ಬ್ಯಾನರ್ ಕೂಡ ವೈರಲ್ ಆಗಿದೆ. ಬಟ್ ಆ ಕ್ರೆಡಿಟ್ ಗೋಸ್ತು ನಮ್ಮ RCB ಟೀಮ್ಗೋಸ್ಕರ. ಏನೇ ಬರಲಿ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಗುರು, ಸಂತೋಷ ಬಂತು. ಏನೇ ಬರಲಿ ಏನೇ ಆಗಲಿ ನಮ್ಮ ಟೀಮ್ RCB. ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ RCB ಫ್ಯಾನ್. ಸರ್, ಇದು RCB ಹೊಸ ಅಧ್ಯಾಯನ? 100% ಬೇಡ ಬೇಡ, ಕಪ್ಪೆ ನಮ್ಗೆ ಬೇಡ. ಬೆಂಗಳೂರು ಯಾವತ್ತು IPL ಗೆ ಬೇಡ. ಆಗ್ಬಿಡ್ತೀರ ಅತಿ ಶೀಘ್ರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಬಲೆ ಬಲೆ ಯಾರ ದಣ್ಣನ್ ಮಗ ಹೇಳ್ತಿದ್ದ ಈ ಸಲ ಕಪ್ಪು ಲಾಲಿಪಾಪ್ ಅಂತ. ಇವಾಗ ಲಾಲಿಪಾಪ್ ಅವನ್ಗೆ ತಿನ್ನಿಸ್ಬೇಕಾದ. ಈ ಕಪ್ಪು ನಮ್ದೆ, ಅದ್ರ ಬಿಟ್ಟು ನಮ್ದು ಫೀಲ್ಡಿಂಗ್ ಆಗ್ಲಿ ಇವತ್ತೆಲ್ಲ ಆನ್ ಪಾಯಿಂಟ್ ಇತ್ತು. ಎವ್ರಿಥಿಂಗ್ ಗೋಸ್ ಟು RCB's ಎಫರ್ಟ್ಸ್. ಕಮ್ ಬ್ಯಾಕ್ ಅಂದ್ರೆ RCB ಸರ್. ಮೇನ್ ರೀಸನ್ ಗೆಲ್ಲಕ್ಕೆ ನಮ್ ತಲನೇ ಸರ್. ಒಂದ್ 5 ಬಾಲ್ 5 ಸಿಂಗಲ್ ತಗೋಬಿಟ್ಟ ನಮ್ಗೆ ಈಸಿ ಆಗೋಯ್ತು ರನ್ ರೇಟ್ ಇಂದ. ಫಾರ್ ಎವರ್ RCB ಅಷ್ಟೇ. ಧೋನಿ ಅವರ ಸಪೋರ್ಟ್ ಕೊಡೋರು RCB ಗೆಲ್ಲೋಕೆ. ಧೋನಿ ಅವರ ಸಪೋರ್ಟ್ ಕೊಡೋರು ಇಲ್ಲ ಅಂಕಲ್ ನಮಗೆ ಸಪೋರ್ಟ್ ಮಾಡ್ತಾರೆ. ಹೇಟರ್ಸ್ ಎಲ್ಲ ಇಲ್ಲ ಹಾಗೆಲ್ಲ ಏನಿಲ್ಲ. No, it was a good game. We all enjoyed, and yeah, RCB actually they played well. We were a bit slow, but anyways, it was a good game. RCB ಹೊಸ ಅಧ್ಯಾಯನ ನಿಮ್ಗೆ ಕೇಳ್ತಾ ಇದ್ದೀನಿ ನಾನು. No comments, yeah. No comments. Ask RCB fans. I'm not one. ನಾನೇನು ಹೇಳಲ್ಲ. I don't want to. ಈ ಸಲ ಕಪ್ ನಮ್ದೇನಾ ಮೇಡಮ್? ನಮ್ದೇ. ಎಷ್ಟು ಖುಷಿ ಆಗ್ತಾ ಇದೆ ಗೆದ್ದಿರೋದು? ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆ ಎಷ್ಟು? ನೀವು RCB ನಾ ಚೆನ್ನೈನಾ? RCB. ಹಾಗಾದ್ರೆ ಗೆದ್ದಿರೋದು ಎಷ್ಟು ಖುಷಿ ಆಗ್ತಾ ಇದೆ? Obviously too much express ಮಾಡಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತದೆ. So ಬ್ಯಾಟಿಂಗ್ ನೋಡಿ ಅನ್ನಿಸ್ತು. awesome, and the catch was awesome. Yeah, everything was awesome. ಆದ್ರೂ ಈ ಹಂತಕ್ಕೆ ತಂದು ನಮ್ಮನ್ನ RCB ಟ್ರೇಡ್ ಮಾರ್ಕ್ ಅಲ್ವಾ ಅದು. So yeah, ಕಪ್ ಗೆಲ್ಲಿಲ್ಲ ಅಂದ್ರೆ it's okay. RCB ಇನ್ನೊಂದು ವರ್ಷ ಕಾದ್ರೂ ಪರವಾಗಿಲ್ಲ. 16 ವರ್ಷ ಕಾದಿದ್ದೀವಿ, ಇನ್ನೊಂದು ವರ್ಷ ಕಾದ್ರೂ ಪರವಾಗಿಲ್ಲ. ಅಷ್ಟೇ ಸಾಕು. ಹೊಡೆದಿರೋದು ಅದೇ ಸಾಕು ನಮಗೆ. ಅಂಕಲ್, ಇದು RCB ಹೊಸ ಅಧ್ಯಾಯ. ಅಂಕಲ್ ನಮ್ಮ ಹೊಸ ಅಧ್ಯಾಯ. ಅಂಕಲ್ ನಮ್ಮ ಮಕ್ಕಳು ಹೇಳ್ತೊಂದು ಈ ಸಲ ಕಪ್ಪು ನಮ್ದೇ. ಜೈ ಇದು RCB ಹೊಸ ಅಧ್ಯಾಯನ? yes, ಈ ಸಲ ಕಪ್ ನಮ್ದೇ. ಗ್ಯಾರಂಟಿ ನಮ್ದೇ. ಇಲ್ಲಿವರೆಗೂ ತಗೊಂಡ್ಬಂದಿದ್ರಲ್ಲ, ಆದ್ರೂ ಸೋಲ್ತಾರೆ ಅನ್ನೋದೊಂದಿತ್ತು ಸರ್. ಇದು ಡೂ ಆರ್ ಡೈ ಮ್ಯಾಚ್ ಇತ್ತು, ಗೆದ್ದಿದ್ದಾರೆ. ವಿ ಆರ್ ಪ್ರೌಡ್ ಆಫ್ ಅವರ್ RCB. ಸಪೋರ್ಟ್ ಕೊಟ್ಟಿದ್ದು ಎಷ್ಟು ದೇವರಲ್ಲಿ ಬೇಡ್ಕೊಂಡಿರ್ಬೋದು ಅಭಿಮಾನಿಗಳೆಲ್ಲ. ಸರ್, RCB ವಿನ್ ಆಗಿದೆ, ಆಗತ್ತೆ ಅಷ್ಟೇ. ಈ ಸಾರಿ ಗೆದ್ದಿದ್ದಕ್ಕೆ ಎಷ್ಟು ಖುಷಿ ಅನಿಸ್ತಾ ಇದೆ? ಫುಲ್ ಖುಷಿ. ದೇ ನೇಲ್ಡ್ ಇಟ್ ಆಕ್ಚುಲಿ. ವೆರಿ ನೈಸ್. ಓ, ಇಷ್ಟು ಫಾರ್ವರ್ಡ್ ಗೆದ್ದೇನೆ ನಾವು. ಈ ಫಸ್ಟ್ ಟೈಮ್ ಗೆದ್ದಿರೋದು ಈಗ. ಗೆದ್ರು ಸರ್. ಫಸ್ಟ್ ಮ್ಯಾಚ್ ಗೆ ರಿವೆಂಜ್ ಇದು. ಈ ಸಲ ಕಪ್ ನಮ್ದೇನಾ? ಆಗುತ್ತೆ. RCB ಮೇಲೆ ಎಷ್ಟು ಪ್ರೀತಿ ಇದೆ? ತುಂಬಾ ಇದೆ. ವಿನ್ ಆರ್ ಲೂಸ್ ಇಲ್ಲ ಅಂದ್ರೆ ಆದ್ರೂ ಇರುತ್ತೆ ಪ್ರೀತಿ, ಯಾವತ್ತೂ ಹಂಗೆ ಇರುತ್ತೆ, ಯಾವರೆಗೂ ಇರುತ್ತಾ? ಯಾವಾಗ್ಲೂ ಇರುತ್ತೆ. ಎಲ್ಲ ಟೀಮ್ಗೋಸ್ಕರ ಇರತ್ತೆ ಸರ್. ಈ ಸಲ ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದೆ. ಈ ಸಲ ಕಪ್ ನಮ್ದೇ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ RCB ಜಯ. ಹೇಗೆ ಅನಿಸ್ತಾ ಇದೆ? ಸಕ್ಕದಾಗಿತ್ತು. ಫ್ರಮ್ ಬಾಟಮ್ 10 ಇಂದ ಈ ತರ ಕ್ವಾಲಿಫೈ ಆಗೋದು, ಇಟ್ಸ್ ಗ್ರೇಟ್, ಅಮೇಸಿಂಗ್ ಗೇಮ್. ಧೋನಿ ಪಾಪ ಲಾಸ್ಟ್ ಇದ್ರು. ಪರವಾಗಿಲ್ಲ, ನಂಗೂ ಧೋನಿ ಇಷ್ಟ, ಬಟ್ RCB ಗೆಲ್ಬೇಕು. ಧೋನಿ ಇಷ್ಟ, ಆದ್ರೆ RCB ಒಳ್ಳೆ ಆಟ ಆಡಿದ್ದಾರೆ. ಸಕ್ಕದಾಗಿ ಆಡಿದ್ದಾರೆ. ತುಂಬಾ ಖುಷಿ ಆಯ್ತು. ಪೈಸಾ ವಸೂಲ್ ತುಂಬಾ ಚೆನ್ನಾಯ್ತು. ಹೋಲ್ ವೈಬ್ ವಾಸ್ ವೆರಿ ಗುಡ್. ಸೊ ಸಕ್ಕದಾಗಿತ್ತು, ತುಂಬಾ ಎಂಜಾಯ್ ಮಾಡೋದು. ಏನಾದ್ರು ಪಂಚಿಂಗ್ ಹೋಗಿರಲ್ಲ?
ಈ ಸಲ ಕಪ್ಪು ನಮ್ದು, ನಮ್ದೇ ಅಲ್ಲ ನಮ್ದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮ್ ಪೇಷನ್ಸ್ ಬೇಕು ಅಂತ ಕೇಳ್ಕೊಂತೀವಿ. ಯಾಕಂದ್ರೆ RCB ಮುಂಚೆ ಸೋಲ್ತಾ ಇತ್ತು, ಈಗ ಏನಾಗ್ತದೆ ಅಂದ್ರೆ 6 ಮ್ಯಾಚ್ ಕಂಟಿನ್ಯೂಸ್ ಗೆದ್ದಿದ್ವಿ. ಪೇಷನ್ಸ್ ಇತ್ತು, ನಮಗೆ ಬಿಲೀವ್ ಇತ್ತು RCB ಮೇಲೆ. ವಿನ್ ಆಗ್ತಾ ಇದ್ವಿ. ಇನ್ನು 3 ಮ್ಯಾಚಸ್ ಅಷ್ಟೇ, ಇನ್ 3 ಮ್ಯಾಚ್ ವಿನ್ ಆದ್ರೆ ಕಪ್ಪು ಹೆಣ್ಮಕ್ಳು ಆಲ್ರೆಡಿ ತಂದು ಕೊಟ್ಟಿದ್ದಾರೆ, ಗಂಡ್ಮಕ್ಳು ತಂದು ಕೊಡ್ತಾರೆ ಅಂತ ಆಸೆ ಇಟ್ಕೊಂಡಿದೀವಿ. ಯಾವ ಸರ್ ನಿಮ್ದು? ನಮ್ದು ರಾಣೇಂದ್ರೂರು. RCB ಈ ಸಲ ಕಪ್ ಯಾರ್ದು? ನಮ್ದು ನಮ್ದೇ ಹೇಗೆ ಅನಿಸ್ತಾ ಇದೆ ಮೇಡಮ್ ಮ್ಯಾಚ್ ಗೆದ್ದಿರೋದು? ಸಕ್ಕದ ಖುಷಿ ಆಗ್ತಾ ಇದೆ ಸರ್. ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಖುಷಿ ಆಯ್ತು ಸರ್. ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗು, ಪಫ್ ಡು ಪ್ಲೆಸಿಸ್ ಅವ್ರ ಬ್ಯಾಟಿಂಗ್ ಎಲ್ಲ ಸೂಪರ್ ಆಗಿತ್ತು ಸರ್, ಎಕ್ಸಲೆಂಟ್ ಆಗಿತ್ತು. ತಲೆ ಮೇಲೆ ಹೊಡೆದಂಗೆ ಅನಿಸ್ತಾ ಇತ್ತ ಬಾಲ್. ಎಸ್ ಸರ್, ಸಕ್ಕದಾಗಿತ್ತು. ಇದು RCB ಹೊಸ ಅಧ್ಯಾಯನ? ಎಸ್ ಸರ್, ಅವ್ರು ಅವತ್ತು ಹೇಳಿದ ಪದಕ್ಕೆ ಇವತ್ತು ಅರ್ಥ ಬಂದಿದೆ. ಈ ಸಲ ಕಪ್ ನಮ್ದೇ. ಜೈ RCB. ಹೇಳು. ಥ್ಯಾಂಕ್ ಯು ಮ್ಯಾಮ್. ಜೈ RCB. ಡೆಫಿನೆಟ್ಲಿ ಹೊಸ ಅಧ್ಯಾಯ ಇದು. ಸಕ್ಕತ್ತಾಗಿ ಹೊಡೆದ್ರು. ಡೆಫಿನೆಟ್ಲಿ ಈ ಸಲ ಕಪ್ ನಮ್ದು, ನಮ್ದೇ ಅಲ್ಲ ನಮ್ದು. ಈ ಸಲ ಕಪ್ ನಮ್ದು. ವಿರಾಟ್ ಕೊಹ್ಲಿ. ಈ ಸಲ ಕಪ್ ಯಾರ್ದು? ನಮ್ದು. ಗ್ಯಾರಂಟಿ ಗೆಲ್ತಾರೆ ಕಪ್. ಹೌದು ಸರ್, ಹೇಗಿತ್ತು ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂಗ್? ಸೂಪರ್ ಆಗಿತ್ತು ಸರ್. ಲಾಸ್ಟ್ ಓವರ್ ಅಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಬಂದಿಲ್ಲ, ಒಂದಿಗೆ ಹಾರ್ಟ್ ಅಟ್ಯಾಕ್ ಬಂತು. ಯಶ್ ದಯಾಲ್ ಲಾಸ್ಟ್ ಟೈಮ್ ರಿಂಕು ಸಿಂಗ್ ಹಂಗೆ ಹೊಡಿಸ್ಕೊಂಡ್ಮೇಲೆ ಈಗ ಹೆಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ ನೋಡಿ. ದಟ್ಸ್ ದ ಟ್ರಸ್ಟ್ RCB has put in him. So glad to see him prosper. Also ಮಾತಾಡಿ ಬನ್ನಿ ನೀವು. ಬರುತ್ತೆ ಜೋರಾಗಿ ಮಾತಾಡಿ. ಯಾಕೆ ಕನ್ನಡ ಮಾತಾಡೋಕೆ ಇಷ್ಟಪಡೋದಿಲ್ವಾ ನೀವು? RCB ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಜೋರ್ से बोलो, हाय से बोलो, RCB. RCB. ಕಪ್ಪು ನಮ್ದೆ. ಈ ಸಲ ಕಪ್ಪು ನಮ್ದೆ. ಹೇಟರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಹೇಟರ್ಸ್ಗೆ ಯಾರಿಗೆ? Haters. We love everyone, we hate everyone, but RC is the best, and we are the Bangaloreans, and we always are with whether RCB wins, loses, or it's a tie. We are RCB die-hard fans. ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಗೆದ್ದಿರೋದು? ಈ ಸತಿ ಕಪ್ ನಮ್ದೇ ಅಲ್ಲ ನಮ್ದು. ಈ ಸಲ ಕಪ್ ನಮ್ದು. ಗ್ಯಾರಂಟಿನಾ? ಗ್ಯಾರಂಟಿ 100%. ಹೊಸ ಅಧ್ಯಾಯ ಅಲ್ವಾ? ಗ್ಯಾರಂಟಿ ಕಪ್ ಗೆಲ್ಲುತ್ತಾ ಅಂತ? ಈ ಸಲ ಕಪ್ ನಮ್ದೇ. ಪ್ರತಿ ಸಲ ಆಗಲ್ಲ, ಈ ಸಲ ಕಪ್ ನಮ್ದೇ ಗ್ಯಾರಂಟಿ. ಈ ಸಲ ಕಪ್ ನಮ್ದೇನಾ? ಹೌದು ನಮ್ದೇ. ಈ ಸಲ ಕಪ್ ನಮ್ದೇ. ತುಂಬಾ ಸಂತೋಷ ಇದೆ. ಇದು ನಮ್ದು ಹೊಸ ಅಧ್ಯಾಯ. RCB. ವಿಸಿಲ್ ಪೋಡು RCB. ಹೆಂಗ ಊರು RCBಗೆ? ನಮ್ದ ಊರು RCB. ನಮ್ಗೆ ಕನ್ನಡ ವಿಸಿಲ್ ಪೋಡು. ವಿಸಿಲ್ ಪೋಡು ಊರು RCBಗೆ ವಿಸಿಲ್ ಪೋಡು. ನಮ್ಮ ಊರು RCB ವಿಸಿಲ್ ಪೋಡು RCB. ಕನ್ನಡಿಗರು RCB ಟೀಮ್ ಅಲ್ಲಿ ಒಬ್ರು ಕನ್ನಡಿಗರಿಲ್ಲ ಅಂತ ಸಪೋರ್ಟ್ ಮಾಡ್ತಾ ಇಲ್ಲ ತಾನೆ. ಅದೇ ತರ ಭಾರತ ತಂಡ ವಿಶ್ವಕಪ್ ಟೀಮ್ ರೆಡಿ ಮಾಡೋರ, ಅದ್ರಲ್ಲಿ ಒಬ್ಬರಾದ್ರೂ ಕನ್ನಡಿಗರಿಲ್ಲ. ಹಾಗಂತ ನಾವು ಇಂಡಿಯಾ ಟೀಮ್ ಸಪೋರ್ಟ್ ಮಾಡೋದು ನಿಲ್ಲಿಸ್ತೀವ? ಇಲ್ಲ. ಅದೇ ತರ ಕನ್ನಡಿಗರು ಇರ್ಲಿ ಬಿಡ್ಲಿ, ನಮ್ ಟೀಮ್ ನಾವು ಬಿಟ್ಕೊಡ್ಬಾರ್ದು, ಮಾಡ್ಲೇಬೇಕು. ಎಲ್ಲಿಂದವರು ಬಂದವರು ಬೇರೆ ಬೇರೆ ಟೀಮ್ ಸಪೋರ್ಟ್ ಮಾಡ್ತಾರ. ನಾವು ನಮ್ ಟೀಮ್ ಸಪೋರ್ಟ್ ಮಾಡೋದು ತತ್ವವಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಅವ್ರವ್ರ ರಾಜ್ಯಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ನೀವು ನಂದು ಇನ್ಸ್ಟಾಗ್ರಾಮ್ ಟ್ರೋಲ್ ನೋಡಿರ್ಬೇಕು.
ಲಾಸ್ಟ್ ಟೈಮ್ RCB ಸೋತಾಗ ದಾವಣಗೆರೆಗೆ ಕೆಂಬಸ್ಸಲ್ಲಿ ಹೋಗ್ತೀವಿ ಅಂದೆ, ಈ ಸರಿ ದಾವಣಗೆರೆಗೆ ಐರಾವತ ಬಸ್ಸಲ್ಲಿ ಹೋಗ್ತೀವಿ. ಯಾಕೆಂದ್ರೆ RCB ಗೆದ್ದವ್ರೆ, ಅದು ಖುಷಿ. ಬ್ಲ್ಯಾಕ್ ಟಿಕೆಟ್ ಕೊಟ್ಟು ಬಂದ್ರು ಬೇಜಾರಿಲ್ಲ, ಯಾಕೆಂದ್ರೆ RCB ಗೆದ್ದವ್ರೆ. RCB ಮಾಡೋರು, RCB CSK ಫ್ಯಾನ್ಸಿಗೆ ಹಾಲು ಕೊಡೋ ಸಂತೋಷ ಆಯ್ತು ಅಂತ ಪ್ರೂವ್ ಮಾಡ್ತಾ ಇದೀವಿ ಇವತ್ತು. ಅವತ್ತು ಹೇಳಿದ್ವಿ ಟ್ರೋಲ್ ಮಾಡಿದ್ರು, ಇವತ್ತು ಪ್ರೂವ್ ಮಾಡ್ತಾ ಇದೀವಿ. CSK ಫ್ಯಾನ್ಸ್ ಕಮೆಂಟ್ ಮಾಡಿದ್ರು, ತಲಾ ಧೋನಿ ನಿಮ್ಗೆ ಹಂಗ್ ಮಾಡ್ತೀವಿ ಇದು ಮಾಡ್ತೀವಿ ಅಂತ. ನಾವ್ ಏನು ಮಾತಾಡಿಲ್ಲ, ಮ್ಯಾಚ್ ನೋಡಿದ್ರೆ ಅಷ್ಟೇ. ಮ್ಯಾಚ್ ಪಿಚ್ಚಿ ಹೊಡಬೇಡ, ನೀವತ್ತಿನ ಸ್ವಂತ ಮನೆ ಹೊಡಬೇಕು. ಇದು RCB ಹೊಸ ಅಧ್ಯಾಯ. ಈ ಸಲ ಕಪ್ ನಮ್ದೇ. ಗ್ಯಾರಂಟಿನಾ? ಪಕ್ಕ ಖಂಡಿತ. ಎಲ್ಲ ಹೇಳ್ತಿದ್ರು 1% ಚಾನ್ಸ್ ಅಂತ, ಫಸ್ಟ್ ಟೀಮ್ ಎಲಿಮಿನೇಟ್ ಆಗುತ್ತೆ ಅಂತ. ಇವಾಗ ತೋರಿಸಿದೀವಿ 1% ಚಾನ್ಸ್ ಇದೆ ಹೆಂಗ್ ನಾವು ಬರ್ಬೋದು ಅಂತ. ಪಕ್ಕ ಗೆಲ್ತೀವಿ, ಚೆನ್ನೈಯಲ್ಲೇ ಹೊಡಿತೀವಿ. ಅಂಕಲ್ ಮಕ್ಕಳಿಗೆ ಅಲ್ಲೇ ತೋರಿಸ್ತೀವಿ ನಾವೇನು ಅಂತ, RCB ಏನು ಅಂತ ತೋರಿಸ್ತೀವಿ. ಜೈ RCB. ಈ ವರ್ಷ ಕಪ್ ನಮ್ದೇ. ಈ ವರ್ಷ ಕಪ್ ನಮ್ದೇ, ಈ ಸಲ ನಮ್ದೇ ಕಪ್. ಕಪ್ ನಮ್ದೇ. ಅದು 100% ಬೆಂಗಳೂರು. ಈ ಸಲ ಕಪ್ ನಮ್ದೇ. ಬಟ್ ಪ್ಲೇ ಆಫ್ ಬಂದವ್ರೆ, ಫೈನಲ್ ಗೆಲ್ತಾರ ಅನ್ನೋದು ಡೆಫಿನೆಟ್. 100%ಗೆ 200% ಫೈನಲ್ ಹೊಡೆತಾರೆ. ಈ ಸಲ ಕಪ್ ನಮ್ದೇ, RCB. ಬಟ್ ಧೋನಿ ಅವ್ರ ಫ್ಯಾನ್ಗೆ ಬೇಜಾರು ಮಾಡಿದ್ರು ಅದಂತ. ಧೋನಿ ಫ್ಯಾನ್ಗೆ ಬೇಜಾರು ಮಾಡಿದ್ರೆ, ಧೋನಿ ಇಂಡಿಯಾ ಕ್ಯಾಪ್ಟನ್, ನಮ್ಮವನೇ ಅವನು, ಧೋನಿನೇ. ಆದ್ರೆ ಈ ಸಲ ಕಪ್ ನಮ್ದೇ, RCB ಹೊಡೆಯೋದು. ಇದು RCB ಹೊಸ ಅಧ್ಯಾಯ. ಈ ಸಲ ಕಪ್ ನಮ್ದೇ. ಜೈ RCB. ಇದು RCB ಹೊಸ ಅಧ್ಯಾಯ. RCB ಈ ಸಲ ಕಪ್ ನಮ್ದು. ಥ್ಯಾಂಕ್ ಯು ಸರ್. ಈ ಸಲ ಕಪ್ ನಮ್ಗೆ ಕೊಡ್ಬೇಕು. ತುಂಬಾ ಮಾತಾಡ್ಬಿಟ್ಟಿದ್ರ, ಒಂದ್ ಮ್ಯಾಚ್ ಸ್ತೋತ್ರ ಇಲ್ಲ. ಈ ಸಲ ಕಪ್ ನಮ್ದೇ. ಒಂದು ಹುಡುಗ ಇದ್ದಾನೆ ಚೆನ್ನೈಯಲ್ಲಿ ದಪ್ಪದಾಗಿ, ಅವ್ನು ಸಿಗ್ಬೇಕು. ಈ ಸಲ ಕಪ್ ಒಂದೇ, ಅಕಾಶಲ್ಲೇ ಒಂದೇ. ಈ ಸಲ ಕಪ್ ನಮ್ದೇ. ಒಂದೇ 1% ಇದ್ದಿದ್ದು RCB ಮೇಲೆ, ಜಸ್ಟ್ 1%. ನಮ್ ವಿರಾಟ್ ಕೊಹ್ಲಿ 1% ನಿಂದ ಇಷ್ಟವರೆಗೂ ಕ್ವಾಲಿಫೈ ಆಗುತ್ತಂತ ನಾವು ಕಾಯ್ದಿಲ್ಲ ಬ್ರೋ. ಯಾವತ್ತಿದ್ರು RCBನೇ, ಗೆದ್ರು ಸೋತ್ರು RCBನೇ, 60 ಸಲ ಸೋತ್ರು RCBನೇ. CSK ನನ್ನ ಮಕ್ಕಳು 2 ವರ್ಷ ಬಾಂಡ್ ಆಗಿದ್ರು. ಅದು ಬೇಡ, ನಾವು ಯಾವತ್ತಿದ್ರು ಗೆದ್ರು ಮೇಲೆ ಬರ್ತೀವಿ, ಸೋತ್ರು ಕೆಳಗಡೆ ಬರ್ತೀವಿ. ಇವ್ರ ತರ 2 ವರ್ಷ ಅಂಪೈರ್ ಇಸ್ಕೊಂಡಿಲ್ಲ, ಕಾಸು ಕೊಟ್ಟು ಇಸ್ಕೊಂಡಿಲ್ಲ. ಯಾವತ್ತಿದ್ರು RCBನೇ. CSK ಫ್ಯಾನ್ ಇರಿ ಬ್ರೋ. ಅವ್ರು 2 ವರ್ಷ ಬಾಲ್ ಹಾಕ್ಬಿಟ್ಟು ಅಲ್ಲಿ ಹೇಳ್ತಾರ ನೋಡಿ, ಮೇಡಮ್ ಹೇಳ್ತಾರೆ ಇನ್ನೊಂದ್ಸಲ ಧೋನಿ ಬಾಯ್. ಧೋನಿ ನಮಸ್ಕಾರ. ತುಂಬಾ ಧೋನಿ ಎಲ್ಲಿ ನಿಮ್ದು? ಒಂದ್ ನಿಮಿಷ ಹೆಲಿಕಾಪ್ಟರ್ ಶಾಟು ಒಡ್ಡ ಇಲ್ಲ, ಬಂದ್ಬಿಟ್ರೆ ಯಾಕೆ ಇಲ್ಲಿ ಬಂದು ಅಂಕಲ್ ಹೊಡ್ಬಿಟ್ರಿ ಸೊಪ್ಪೆ. ಇದು RCB ಹೊಸ ಅಧ್ಯಾಯನಾ? ಹೊಸ ಅಧ್ಯಾಯ. ಎಸ್ ಶ್ಯೂರ್ಲಿ. ಈ ಬಾರಿ ಕಪ್ಪು ನಮ್ಮದೇ. ಗ್ಯಾರಂಟಿ ಕಪ್ ಗೆಲ್ತಾರ. ಎಸ್ ಈ ಬಾರಿ ಗೆಲ್ತಾರೆ. ಇಲ್ಲ, ನಮ್ಗೆ RCB ಗೆಲ್ಬೇಕು. RCB ಗೆಲ್ಬೇಕು. ನೋ ನಮ್ ಕೊಹ್ಲಿ ಬಿಟ್ಕೊಡಂಗಿಲ್ಲ, ನಾವು ಬಿಟ್ಕೊಡೋದು ಇಲ್ಲ. ನೋಡಿ, ಈ ಸಲ ನಮ್ ಕಪ್ ನಮ್ ಬೇಕೇ ಬೇಕು. RCB ನಿಜ ಹೊಸ ಅಧ್ಯಾಯ. ಎಸ್ ಹೊಸ ಅಧ್ಯಾಯ, ಗ್ಯಾರಂಟಿ. ಹೊಸ
ಸ್ಟೇಡಿಯಂ. ಈ ಸಲ ಕಪ್ ನಮ್ದೇ. ಗ್ಯಾರಂಟಿನಾ? ಗ್ಯಾರಂಟಿ ಸೂಪರ್ ಮ್ಯಾಚ್. ಬಂದಿರೋದು ಗ್ಯಾರಂಟಿ ಕಪ್. ಶೋರ್ ಗ್ಯಾರಂಟಿ. ಸೂಪರ್ ಸಖತ್ ಮ್ಯಾಚ್ ಸರ್. ಫ್ಯಾಫ್ ಇದು ಆಲ್ ರೌಂಡ್ ಪರ್ಫಾರ್ಮೆನ್ಸ್. ವಿರಾಟ್ ಕೊಹ್ಲಿ ಆಲ್ ರೌಂಡ್ ಪರ್ಫಾರ್ಮೆನ್ಸ್. ಧೋನಿ ಔಟ್ ಆಫ್ ದ ಸ್ಟೇಡಿಯಂ ಬಾಲ್. ಆಸಮ್ ಮ್ಯಾಚ್. ಪೈಸಾ ವಸೂಲ್. CSK ಮೇಲೆ ಗೆದ್ದಿದ್ದು ಖುಷಿ, ನಮ್ಗೆ ಕಪ್ ಗೆದ್ದಂಗೆ ಖುಷಿ ಆಗ್ತಾ ಇದೆ ಸರ್. ಸರ್ ಇದು RCB ನಿಜವಾಗ್ಲೂ ಹೊಸ ಅಧ್ಯಾಯ ಪ್ರೂವ್ ಮಾಡಿದಿರಲ್ಲ. ಕಪ್ ಗೆಲ್ತೇವಾ? ಕಪ್ CSK ಮೇಲೆ ಗೆದ್ದಿರೋದೇ ಕಪ್ ಗೆದ್ದಂಗೆ ನಮ್ಗೆ. ಎಷ್ಟು ಖುಷಿ 100% ಕಪ್ ಗೆಲ್ತೀರಿ ಸರ್. ತುಂಬಾ ಖುಷಿ ಆಗ್ತದೆ. ಫುಲ್ ನಿಮ್ಗೆ ನಾನು ಫಸ್ಟ್ IPL ಇಂದ ಸಪೋರ್ಟ್ ಮಾಡ್ತಾ ಇದ್ದೀನಿ, ಬಟ್ ಇವತ್ತಿನ ಬಿಂದು ನಾನು ಇಡೀ ಪ್ರಪಂಚದಲ್ಲಿ ಎಷ್ಟು RCB ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ಲರಿಗೂ ಡೆಡಿಕೇಟ್ ಮಾಡ್ತೀನಿ. ಹೆಸರೇನು ಸರ್? ನನ್ನ ಹೆಸರು ಸುಕುಮಾರ್, ಟೀಮ್ ಇಂಡಿಯಾ ಅಂಡ್ RCB ಸೂಪರ್ ಫ್ಯಾನ್. ಈ ಜರ್ಸಿ ಹಾಕೊಂತೀರಿ. ಫಸ್ಟ್ IPL ಇಂದ ನಾನು ಮಾಡ್ತಾ ಇದ್ದೀನಿ. ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ. RCB ಅಂತ ಕೂಗಿ ಕಿವಿಯಲ್ಲಿ ಎಲ್ಲಿ ಬೇಕಾದಲ್ಲಿ ಬರೀ RCBನೇ ಕೇಳ್ತಾ ಇದ್ದೇವೆ. ಧೋನಿ ಈ ಬಾರಿ ಪಾಪ ಆಕ್ಚುಲಿ ಹೇಳ್ಬೇಕಾದ್ರೆ ಫೈನಲ್ ಹಂತದವರೆಗೂ ಇಲ್ಲಿವರೆಗೂ ತಂದಿದ್ರು ಮ್ಯಾಚು. ಆದರೂ ಸಹ 18 ರನ್ಗಳು ಬೇಕಾಗಿತ್ತು ಗೆಲ್ಲೋಕೆ RCBಗೆ. ಬಟ್ 27 ರನ್ಗಳಿಂದ ಲೀಡಲ್ಲಿ ಗೆದ್ದಿದ್ದಾರೆ. ಇದು RCB ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಖುಷಿ ತಂದಿದೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ನೀವು ನೋಡ್ಬೋದು ಎಲ್ಲಿ ಬೇಕಾದಲ್ಲಿ ಹರ್ಷೋದ್ಗಾರ. RCB ಅಂತ ಕೂಗೋ ಒಂದು ಘೋಷವಾಕ್ಯಗಳು ಏನು ಈ ಒಂದು ವಾತಾವರಣದಲ್ಲಿ ಈ ಒಂದು ಬೆಳವಣಿಗೆಗಳು ಕಂಡು ಬಂದಿದ್ದಾವೆ. ಮುಂದಿನ ಕಾಲಘಟ್ಟದಲ್ಲಿ RCB ಫೈನಲ್ ಗೆಲ್ಲೋದಂತೂ ಗ್ಯಾರಂಟಿ ಅಂತ RCB ಅಭಿಮಾನಿಗಳು ಹೇಳ್ತಿದ್ದಾರೆ. ಕ್ಯಾಮರಾಮನ್ ಪಂಪಾಪತಿ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.